ತುಳಿತಕ್ಕೆ ಒಳಗಾದವರ ಧ್ವನಿ ಅಂತ ಹೇಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಮಾಜದ ಕಳಕಳಿ ಕಾಳಜಿಯನ್ನ ಹೊಂದಿರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ನಿದ್ರೆ ಮಾಡ್ತಾ ಇದ್ರ ಎಚ್.ಸಿ. ಮಹದೇವಪ್ಪನವರೇ, ಈ ಸುದ್ದಿಯನ್ನ ನೋಡ್ಲೇಬೇಕಾದಂತದ್ದು ನೀವು. ಸಮಾಜದಲ್ಲಿರುವಂತ ಅಸ್ಪೃಶ್ಯತೆ, ಸಮಾಜದ ಜನರಿಗೆ, ಸರ್ವ ಜನರಿಗೆ ಸಮಾನತೆ ಒದಗಿಸಿಕೊಡುತ್ತೇನೆ ಅಂತ ಆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಇದ್ದಿದ್ದು ಏನಕ್ಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಕೂಡಲೇ ಕೊಡಗು ಜಿಲ್ಲೆಯ ಸಮಾಜ ಕಲ್ಯಾಣ ಅಧಿಕಾರಿಯನ್ನ ಅಮಾನತು ಮಾಡಬೇಕು, ಅಲ್ಲಿ ದಕ್ಷ ಅಧಿಕಾರಿಯನ್ನ ನೇಮಿಸಲೇಬೇಕು. ಯಾಕಂದ್ರೆ ಈ ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಕಣ್ಣು ಕುಕ್ಕುವಂತಹ ಈ ದೃಶ್ಯಾವಳಿಗಳು ಆಗಿವೆ. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವವರು ಸಮಾಜದ ಜನರಿಗೆ ಸಮಾನತೆಯ ನೀಡ್ತೇವೆ ಎನ್ನುವ ಮಾತುಗಳನ್ನ ಹೇಳ್ತಿರಲ್ಲ, ಎಲ್ಲಿದ್ದೀರಪ್ಪ ಈಗ ನೀವು ಅಂತ ಜನರ ಗೋಳಾಗಿದೆ. ಕೊಡಗು ಜಿಲ್ಲೆಯ ಹೊನ್ನಂಪೇಟೆ ತಾಲೂಕಿನ ಕೊಚ್ಚಿ ಗ್ರಾಮದಲ್ಲಿ ದಲಿತರ ಪಾಡು ಅಧೋಗತಿಯಾಗಿದೆ. ದಲಿತ ಜನರು ಓಡಾಡಬೇಕಾದ ಆ ರಸ್ತೆ ಮಾರ್ಗದಲ್ಲಿ ಮರದ ದಿಂಬೆ ಹಾಕಿ ರಸ್ತೆ ಮಾಡಿರುವಂತದ್ದು ಈ ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ. ಈ ಬಂದ್ ಮಾಡಿರುವಂತಹ ವ್ಯಕ್ತಿಯ ಹೆಸರೇನಪ್ಪ ಅಂದ್ರೆ ಮುದ್ದಣ್ಣ ಅಂತ ಈ ದೃಶ್ಯಾವಳಿಯಲ್ಲಿ ಹೇಳ್ತಾ ಇರುವಂತದ್ದು. ದೃಶ್ಯಗಳು ನೋಡಿದ್ರೆ ಹಿಂದಿನ ಕಾಲದಲ್ಲಿ ಚೌಡರಕೆರೆ ಸತ್ಯಾಗ್ರಹ ಯಾವ ರೀತಿ ನಡೆಯಿತು, ಡಾಕ್ಟರ್ BR ಅಂಬೇಡ್ಕರ್ ಅವರು ಚೌಡರಕೆರೆ ಸತ್ಯಾಗ್ರಹ ಮಾಡಿ ಸರ್ವ ಜನರಿಗೆ ನೀರುಣಿಸುವ ಕೆಲಸ ಯಾವ ರೀತಿ ಮಾಡಿದ್ರು, ಅದೇ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ದಲಿತರಾಮಯ್ಯ ಎಂದು ಕರೆಸಿಕೊಳ್ಳುವಂತಹ ಮುಖ್ಯಮಂತ್ರಿಗಳು ಸಮಾಜಕ್ಕೆ ಸಮಾನತೆಯನ್ನ ನೀಡ್ತೀನಿ ಅಂತ ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ ಎಚ್.ಸಿ. ಮಹದೇವಪ್ಪನವರು, ಜಿಲ್ಲಾಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಸಮಾಜದ ಜನರಿಗೆ, ತುಳಿತಕ್ಕೆ ಒಳಗಾದವರಿಗೆ, ಅಸ್ಪೃಶ್ಯತೆಗೆ ಒಳಗಾದವರಿಗೆ ನ್ಯಾಯ ಒದಗಿಸಿಕೊಡಬೇಕು, ಮತ್ತೆ ಅವರಿಗೆ ಇರುವಂತಹ ಮೂಲಭೂತ ಸೌಕರ್ಯವನ್ನ ಒದಗಿಸಿಕೊಡಬೇಕಂತ ನಮ್ಮ ಮನವಿಯಾಗಿದೆ. ಈ ಕೂಡಲೇ ಕೊಡಗು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಭೇಟಿ ನೀಡಿ ಅಲ್ಲಿ ಅಸ್ಪೃಶ್ಯತೆಯನ್ನ ಹೋಗಲಾಡಿಸುವುದಕ್ಕಾಗಿ ಸಮಾಜದ ಸಮಾನತೆಯನ್ನ ಎಲ್ಲರೂ ಒಂದೇ ಎನ್ನುವ ಭಾವನೆಯನ್ನ ಮೂಡಿಸುವ ರೀತಿಯಲ್ಲಿ ಭವ್ಯ ಸಮಾವೇಶವನ್ನ ಮಾಡಿ ಅವರಿಗೆ ಇಲ್ಲಿರುವಂತಹ ಜನರಿಗೆ ಸಮಾನತೆಯನ್ನ ಒದಗಿಸಿಕೊಡಬೇಕು ಎನ್ನುವ ನಮ್ಮ ಮನವಿ ಆಗಿದೆ. ಇದು ಆಗಿತ್ತು ಈ ಹೊತ್ತಿನ ಸುದ್ದಿ. ನಿರಂತರವಾಗಿ ನೋಡ್ತಾ ಇರಿ ಧರಣಿ ಗರ್ಜನೆ ನ್ಯೂಸ್. ದಲಿತರ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನೋಡ್ರಿ, ದಲಿತರು ದಂಡಗಳಿಗೆ, ದಾಳಿಗಳಿಗೆ ನನ್ನ ಮಕ್ಕಳಿಗೂ ಇಂತ ನನ್ನ ಮಕ್ಕಳಿಗೆ ಎದುರಿಲ್ಲ. ಅಸ್ಪೃಶ್ಯತೆ ನೋಡಿ, ಇದೇ ಅಸ್ಪೃಶ್ಯತೆ. ಇವ್ರು ಈ ರೋಡಲ್ಲಿ ಓಡಾಡಿದ್ರೆ ಇವ್ರಿಗೆ ಜಾತೀಯತೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಈ ಒಂದು ವಿಡಿಯೋ ತಲುಪಿಸಬೇಕು. ನೋಡಿ, ದುಸ್ಥಿತಿ, ದಲಿತರ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನೋಡಿ ಯಾವ ಮಟ್ಟದಲ್ಲಿ ಅವರು ಇವ್ರ ದಾರಿ ಕೂಡ ಬಿಡ್ತೀರಾ. ನೋಡಿ, ಈ ಮರನ ಅಡ್ಡ ಹಾಕಿರೋದು ಇವನು ಬುಗಳ್ಳ ಮಂದಣ್ಣ ಅನ್ನೋನು. ಎಲ್ರಿಗೂ ನಮಸ್ಕಾರ. ಕೊಡಗು ಜಿಲ್ಲೆ ಹೊನ್ನಂಪೇಟೆ ತಾಲೂಕು ಕೊಡ್ಚಿ ಗ್ರಾಮದಲ್ಲಿ ಇದ್ದೀವಿ. ನೋಡಿ, ಈಗ ಈ ಗ್ರಾಮ ಏನು, ಇದೆಲ್ಲ ಇಷ್ಟೂನು ಸರ್ಕಾರಿ ಜಮೀನು. ಈ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ತೀತಿರ ಮಂದಣ್ಣ ಅನ್ನೋ ಒಬ್ಬ ವ್ಯಕ್ತಿ ಈ ಜಾಗನ ಅತಿಕ್ರಮಣ ಮಾಡಿಕೊಂಡು ಈ ಗ್ರಾಮದಲ್ಲಿರುವಂತವರೆಲ್ಲ ದಲಿತರೆ, ಅಂದ್ರೆ ಪೂರ್ತಿ ಎಲ್ಲ ದಲಿತರೆ, ಯಾರೋ ಜಾತಿ ಇಲ್ಲ. ಇಂಥ ಕಡುಗ ಗ್ರಾಮಗಳಲ್ಲಿ ಮತ್ತೆ ಕರ್ನಾಟಕ ರಾಜ್ಯಾದ್ಯಂತ ದೇಶದಲ್ಲಿ ಎಲ್ಲಿನೂ ಜಾತಿ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೆಲವರು ವಾದ ಮಾಡ್ತಾ ಇರ್ತಾರ. ಜಾತಿ ಇದೆ, ಜಾತಿ ಜೊತೆಗೆ ಭೂಗಳರ ಅಟ್ಟಾಸ ಇದೆ ಅನ್ನೋದಕ್ಕೆ ಇದೊಂದು ಲೈವ್ ನಾನು ತೋರಿಸ್ತೀನಿ. ಏನು ವಿಚಾರ ಈ ಗ್ರಾಮದಲ್ಲಿ, ಏನು ವಿಚಾರ ಅಂದ್ರೆ ನೋಡಿ, ಈ ಗ್ರಾಮದಲ್ಲಿರೋಂತ ಅಷ್ಟು ಜನ ದಲಿತರು, ಆದ್ರೆ ಇಲ್ಲಿ ಒಬ್ಬ ಭೂಗಳ ಬಂದು ಏನ್ ಮಾಡ್ತಾನೆ, ಇವರು ಈ ರಸ್ತೆಯಲ್ಲಿ ಕೂಡ ಓಡಾಡಬಾರ್ದು, ಅವರ ಇಷ್ಟ, ಅವ್ರ ಸಾವು, ಅವ್ರ ಹೆಂಗನ ಸತ್ಕೊಳ್ಳಿ, ಅದ್ರಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮ ಜಮೀನು ಅಂದ್ರೆ ಇದು ಸರ್ಕಾರಿ ರಸ್ತೆನೆ. ಸುಮಾರು ವರ್ಷಗಳಿಂದ ಈ ಜಾಗದಲ್ಲಿ ಈ ಗ್ರಾಮಸ್ಥರು ಪೂರ್ತಿ ಇಲ್ಲೇ ಓಡಾಡ್ತಾ ಇರ್ತಾರೆ. ನೀರು, ರಸ್ತೆ ಪ್ರತಿಯೊಂದು ಇಲ್ಲೇ, ಇದು ಬಿಟ್ರೆ ಬೇರೆ ಯಾವ್ದು ಇವ್ರ ಪಾಪ ಈ ಜಾಗ ಇಲ್ಲ. ಆದ್ರೆ ಇಲ್ಲೇನ್ ಮಾಡ್ತಾನೆ, ಈ ಭೂಗಳ ಅವ್ನು ಮಂದಣ್ಣ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಇವ್ರ ಹತ್ರ ಬಂದ್ಬಿಟ್ಟು ಈ ರಸ್ತೆಯಲ್ಲಿ ದಲಿತರು ಓಡಾಡಬಾರ್ದು, ಇವರು ನೀರ್ ಎತ್ಕೊಂಡು ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು. ಹೆಂಗ್ ಹೋಗ್ಬೇಕಮ್ಮ ನೀವು ದಾರಿ?
ಹಿಂಗೆ ಹೋಗ್ಬೇಕು. ಇದನ್ನೇನ್ ಮಾಡ್ತಾರೆ ಇವ್ರು ಓಡಾಡಬಾರ್ದು, ಇವ್ರಿಗೆ ಏನಾದ್ರು ಮಾಡಿ ಅಡ್ಡಿ ಮಾಡಬೇಕು, ನಮ್ಮ ಜಮೀನಲ್ಲಿ ದಲಿತರು ಬರಬಾರ್ದು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಇವ್ರಿಗೆಲ್ಲ ತೊಂದರೆ ಕೊಡ್ತಾರೆ. ಇಷ್ಟೆಲ್ಲ ಅವಸ್ಥೆಗಳು ಬಿತ್ಕೊಂಡು ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಈ ಒಂದು ವಿಡಿಯೋ ತಲುಪಿಸಬೇಕು. ನೋಡಿ ದುಸ್ಥಿತಿ, ದಲಿತರ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನೋಡಿ ಯಾವ ಮಟ್ಟದಲ್ಲಿ ಅವರು. ಇವ್ರಿಗೆ ದಾರಿ ಕೂಡ ಬಿಡ್ತೀರಾ. ನೋಡಿ ಈ ಮರ ಅಡ್ಡ ಹಾಕಿರೋದು ಇವನು ಬುಗಳ್ಳ ಮಂದಣ್ಣ ಅನ್ನೋನು. ಈ ಮರ ಅಡ್ಡ ಹಾಕ್ಬಿಟ್ಟು ಇವ್ರಿಗೆ ರಸ್ತೆ ಓಡಾಡ್ಕೊಳಕ್ ರಸ್ತೆ ಪಡ್ತೀರಾ. ಅಸ್ಪೃಶ್ಯತೆ ನೋಡಿ, ಇದೇ ಅಸ್ಪೃಶ್ಯತೆ. ಇವ್ರು ಈ ರೋಡಲ್ಲಿ ಓಡಾಡಿದ್ರೆ ಇವ್ರಿಗೆ ಜಾತೀಯತೆ. ಎಷ್ಟು ಜನ ಇರೋದಿಲ್ಲ ದಲಿತರು? 95 ಕುಟುಂಬ. ಏನ್ ಮಾಡ್ತಾ ಇದ್ದೀರಿ ಸಮಾಜ ಕಲ್ಯಾಣ ಇಲಾಖೆಯವರು? ಯಾಕೆ ಇವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ? ಇದು ಕಡು ಗ್ರಾಮ, ಇದು ತುಂಬಾ ಕುಂಠಿತವಾದಂತ ಗ್ರಾಮ. ನೀರ್ನ ಸುಮಾರು ಒಂದು 3 ಕಿಲೋಮೀಟರ್ ಎತ್ಕೊಂಡು ಹೋಗ್ತಾರೆ ನೀರು. ಇಲ್ಲಿಂದ 3 ಗಂಟೆ ಎತ್ಕೊಂಡು ಹೋಗ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.